ವರ್ಷದ ಕನ್ನಡಿಗ 2026 ಮುಂದಿನ ಪ್ರಶಸ್ತಿಯ ವಿಭಾಗ ಕೃಷಿ. ಈ ಒಂದು ಪ್ರಶಸ್ತಿಯನ್ನ ಘೋಷಣೆ ಮಾಡಲಿಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಕಂದಾಯ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಬೆಂಗಳೂರಿನ ಪೊಲೀಸ್ ಆಯುಕ್ತರಾಗಿರುವಂತ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಡಿಪಿ ಸರ್ ಹರಿಪ್ರಸಾದ್ ಕರಿಗೌಡರು ಸಿಒ ಬ್ಯಾಂಗ್ಳೂರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ವರ್ಷದ ಕನ್ನಡಿಗ ಕೃಷಿ ವಿಭಾಗದಲ್ಲಿ ಅತ್ಯುತ್ತಮ ಸಾಧನೆಗೈದವರು ಯಾರು ಅಂತ ತಿಳ್ಕೊಳ್ಳೋ ಸಮಯ. ಪ್ರಗತಿಪರ ಕೃಷಿಕ ದೇವಿ ಪ್ರಸಾದ್ಗೆ ಅಭಿನಂದನೆಗಳು. ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಕ್ಕೂ ಮುಂಚೆ ಅವರ ಕೃಷಿ ಸಾಧನೆಯ ಹಾದಿ ಹೇಗಿತ್ತು ನೋಡೋಣ ವಿಡಿಯೋದಲ್ಲಿ. ನಾನು BA LLB ಶಿಕ್ಷಣವನ್ನು ಪಡೆದು ನಂತರ ಪೂರ್ಣಾವಧಿ ಕೃಷಿಗೆ ಮನೆಯಲ್ಲಿ ನಿಂತವ. LLB ಓದಿ ಕೃಷಿಯನ್ನೇ ಜೀವಾಳ ಆಗಿಸಿಕೊಂಡ ಸಾಧಕ ಇವರೇ ದೇವಿ ಪ್ರಸಾದ್ ಕಡಮ್ಮಾಜೆ. ತೋಟಗಾರಿಕೆ ಜೊತೆಗೆ ಹೈನುಗಾರಿಕೆ, ಸಿಹಿ ನೀರಿನ ಮೀನುಗಾರಿಕೆ, ಹಸು, ಕೋಳಿ, ಹಂದಿ, ಜೇನು ಸಾಕಾಣಿಕೆ ಮಾಡ್ತಿದ್ದಾರೆ. ಪ್ರಾಣಿ ತ್ಯಾಜ್ಯದಿಂದ ಗೊಬ್ಬರ, ಗ್ಯಾಸ್, ಇಂಧನ ಸೃಷ್ಟಿಸುತ್ತಿದ್ದಾರೆ. ಕೃಷಿಯನ್ನು ಉಳಿಸಬೇಕು, ಕೃಷಿಯನ್ನು ಬೆಳೆಸಬೇಕು, ಮಣ್ಣನ್ನು ರಕ್ಷಿಸಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಪ್ರಾಣಿಯಿಂದ ಸಿಗುವಂಥ ಗೊಬ್ಬರಗಳಲ್ಲಿ ಬಯೋಡೈಜೆಸ್ಟರ್ಗಳು, ವೆಟ್ ವೇಸ್ಟನ್ನು ಕಾಂಪೋಸ್ಟ್ ಮಾಡುವಂಥ ವ್ಯವಸ್ಥೆಯನ್ನು, ನಮಗೆ ಬೇಕಾದಷ್ಟು ಗೊಬ್ಬರಗಳನ್ನು ನಾವೇ ತಯಾರಿಸುವುದು. ಭೂತಾಯಿಯಿಂದ ವಿಮುಖರಾಗಿ ಸಿಟಿ ಸೇರುತ್ತಿರುವ ಯುವಕರಿಗೆ ಹಳ್ಳಿಯಲ್ಲೂ ಲಕ್ಷಾಂತರ ರೂಪಾಯಿ ದುಡಿಯಬಹುದು ಎಂದು ದಾರಿ ತೋರಿಸಿಕೊಟ್ಟ ದೇವಿ ಪ್ರಸಾದ್ ಕಡಮ್ಮಾಜೆ ಅವರಿಗೆ ನ್ಯೂಸ್ 18 ಕನ್ನಡ ವತಿಯಿಂದ 2025-26ನೇ ಸಾಲಿನ ಕೃಷಿ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗರಿಮೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆ ಮೇಲೆ ಹೆಮ್ಮೆಯಿಂದ ಬರ್ಮಾಡ್ಕೊಳ್ತಾ ಇದ್ದೀವಿ ದೇವಿ ಪ್ರಸಾದ್ ಕಡಮ್ಮಾಜೆ ಅವರನ್ನ. ಹಳ್ಳಿಲಿ ಯಾರಪ್ಪ ಕೃಷಿಯನ್ನ ಮಾಡ್ಕೊಂಡಿರ್ತಾರೆ ಅನ್ನುವಂಥವ್ರಿಗೆ ಕೃಷಿಯಲ್ಲೂ ಕೂಡ ಸಾಧನೆ ಮಾಡ್ಬೋದು, ಲಕ್ಷ ದುಡಿಬಹುದು ಸಮಗ್ರ ಕೃಷಿಯ ಮುಖಾಂತರ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಂತಹ ಮಾದರಿ ರೈತ. ನಮಸ್ಕಾರ. ಬೆಳ್ತಂಗಡಿ ತಾಲೂಕಿನ ಒಂದು ಕುಗ್ರಾಮ ಮೊಗ್ರು ಗ್ರಾಮದಿಂದ ಇವತ್ತು ನನ್ನನ್ನು ಇಲ್ಲಿಗೆ ಕರೆಸಿ ಒಂದು ಸನ್ಮಾನ ಮಾಡಿದ್ದಾರೆ. ಇದು ಇಡೀ ಕೃಷಿಕ ಸಮಾಜಕ್ಕೆ ಸಿಕ್ಕಿದಂಥ ಸನ್ಮಾನ. ಒಂದು ಕನಸಿತ್ತು ನನಗೆ, ಯಾವತ್ತಾದರೂ ಒಂದು ದಿವಸ ಕೃಷ್ಣ ಬೈರೇಗೌಡರು ಸರ್ ಹತ್ರ ನಿಲ್ಲಬೇಕು ಅಂತ ಹೇಳೋದು. ರಾಜಕೀಯದಲ್ಲಿ ತುಂಬ ಆಸಕ್ತಿ. ಹರೀಶ್ ಪುಂಜರನ್ನು ಮತ್ತು ಕೃಷ್ಣ ಬೈರೇಗೌಡರನ್ನು ನಾನು ಯಾವತ್ತೂ ನೆನೆಸುವವ, ನೋಡುವವ. ಯುವಕರಲ್ಲಿ ಉತ್ಸಾಹ ತುಂಬುವಂಥ ರಾಜಕೀಯ ವ್ಯಕ್ತಿಗಳು ಇವರಿಬ್ಬರು. ಅವರ ಹತ್ರ ನಿಲ್ಲಬೇಕು ಅಂತೇಳಿ ಒಂದು ಕನಸಿತ್ತು, ಇವತ್ತದು ನನಸಾಗಿದೆ. ಇದಕ್ಕೆ ಕಾರಣ ನಮ್ಮ ತಂದೆಯವರು ದಿವಂಗತ ದಿನಕರಗೌಡ ಕಡಮ್ಮಾಜೆ ಅಂತ ಹೇಳುವವರು. 50 ವರ್ಷದಿಂದ ಪೂರ್ತಿ ಸಾವಯವ ಕೃಷಿಯಲ್ಲಿ ಕೃಷಿ ಮಾಡುವಂಥ ವ್ಯವಸ್ಥೆ ನಮ್ಮದು. ಮಣ್ಣನ್ನು ರಕ್ಷಿಸಬೇಕು, ಮಣ್ಣನ್ನು ಉಳಿಸಬೇಕು, ಕೃಷಿಯಿಂದ ಆತ್ಮನಿರ್ಭರ ಭಾರತವನ್ನು ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಮಾಡುವಂಥದ್ದು. ಯುವಕರು ಮತ್ತಷ್ಟು ಕೃಷಿಗೆ ಬರಬೇಕು ಅಂತ ಹೇಳೋದು ನಮ್ಮ ಉದ್ದೇಶ. ವಿಷಮುಕ್ತ ಆಹಾರ ಸಿಗಬೇಕು. ವಿಷಯ ಇಷ್ಟೇ, ನಾವು ಬೆಳೆದಂಥ ಆಹಾರವನ್ನು ತಿಂದಂಥ ಒಬ್ಬ ವ್ಯಕ್ತಿಯ ಜೀವನ ಸುಧಾರಿಸಬೇಕು. ಲಾಭ ಆಗ್ತದೆ, ನಷ್ಟ ಆಗ್ತದೆ. ಎರಡನೇದು, ನಾವು ಮಾಡಿದಂಥ ಕೃಷಿಯಲ್ಲಿ ತಿಂದವನಿಗೆ ಅವನ ಆರೋಗ್ಯ ಚೇತರಣೆ ಆಗಬೇಕು, ಅವ ಆಸ್ಪತ್ರೆ ಸೇರಬಾರದು. ಈ ರೀತಿಯಲ್ಲಿ ಸಾವಯವ ಕೃಷಿಯತ್ತ ಮುಖ ಮಾಡಬೇಕು, ಯುವಕರು ಕೃಷಿಯತ್ತ ಬರಬೇಕು ಅಂತ ಹೇಳೋದು ನಮ್ಮ ಕಲ್ಪನೆ. ಇದಕ್ಕೆ ನನ್ನೊಂದು ಸಣ್ಣ ಮನವಿ ಏನು ಅಂತ ಹೇಳಿದರೆ, ನಾವು ಎಲ್ಲ ಸಬ್ಜೆಕ್ಟ್ಗಳು ಶಾಲೆಯಲ್ಲಿದೆ, ಕೃಷಿ ಅಂತ ಹೇಳುವ ಒಂದು ಸಬ್ಜೆಕ್ಟ್ 1ನೇ ತರಗತಿಯಿಂದ ಬರಬೇಕು. ಅಲ್ಲಿದ್ದ ಪ್ರತಿಭಾವಂತ ಕೃಷಿಕರನ್ನು ಶಾಲೆಗೆ ಕರೆಸಿ ಕೃಷಿ ಅಂತ ಹೇಳುವ ಒಂದು ಪಾಠವನ್ನು ಮಕ್ಕಳಿಗೆ ಚಿಕ್ಕಂದಿನಿಂದ ಮಾಡಬೇಕು ಅಂತ ಹೇಳೋದು ನನ್ನೊಂದು ಸಣ್ಣ ಸಲಹೆ. ನಾವು ವಿದ್ಯಾವಂತರಾಗಬಹುದು, ದುಡ್ಡು ಎಷ್ಟು ಮಾಡ್ಬೋದು, ಎಲ್ಲಿ ಬೇಕಾದರೂ ವಾಸಿಸ್ಬೋದು, ಹೊರದೇಶಕ್ಕೂ ಹೋಗ್ಬೋದು. ನಾವು ಊಟ ಮಾಡಬೇಕಂತಾದರೆ ಈ ಮಣ್ಣಿಂದ ಬೆಳೆದದೇ ಆಗಬೇಕು. ಇವತ್ತು ಈ ಮಣ್ಣು ಸಾಯ್ತಾ ಇದೆ, ಈ ಸಾಯುವ ಮಣ್ಣನ್ನು ಉಳಿಸಬೇಕು ಅಂತ ಹೇಳೋದು ನಮ್ಮ ಮೂಲ ಉದ್ದೇಶ. ಇದಕ್ಕೆ ಬೇಕಾಗಿ ನಾನಾ ರೀತಿಯ ಸಾಕಣೆಗಳು, ಸಾವಯವ ಕೃಷಿಗೆ ಒತ್ತು ಕೊಡುವಂಥ ಕೆಲಸಗಳು. ನಮ್ಮ ತಾಯಿಯವರು ಬಂದಿದ್ದಾರೆ, ಇವರೆಲ್ಲ ಪೂರ್ತಿ ನನಗೆ ಆಶೀರ್ವಾದ ಮತ್ತು ಸಹಕಾರ. ಕೂಡು ಕುಟುಂಬದಿಂದ ಈ ವ್ಯವಸ್ಥೆ ನಡೆಯುವಂಥದ್ದು. ಕೃಷಿ ಒಬ್ಬೊಬ್ಬರಿಂದ ಸಾಧ್ಯ ಇಲ್ಲ, ಕೂಡು ಕುಟುಂಬ ಇದ್ದರೆ ಮಾತ್ರ ಕೃಷಿ ಸಾಧ್ಯ ಅಂತ ಹೇಳುವುದು ಒಂದು ನಮ್ಮ ತಂದೆಯವರ ಕನಸು. ಆ ಕನಸು ನನಸಾಗ್ತಿದೆ. ನಿಮ್ಮೆಲ್ಲರ
ಆಶೀರ್ವಾದ ಸಹಕಾರ ಸದಾ ಇರಲಿ ಅಂತ ಹೇಳುತ್ತಾ ತುಂಬ ಖುಷಿಯ ವಿಚಾರ. ಇನ್ನಷ್ಟು ಯುವಕರು ಕೃಷಿಯತ್ತ ಬರಲಿ, ಈ ವಿಚಾರವನ್ನು ತಿಳಿದು ಮತ್ತಷ್ಟು ಕೃಷಿ ಅಭಿವೃದ್ಧಿ ಆಗಲಿ. News18ನ ಪೂರ್ತಿ ಪರಿವಾರಕ್ಕೆ ನನ್ನದೊಂದು ದೊಡ್ಡ ಸಲಾಂ. ಸರ್ ಮಾತಾಡ್ಬೇಕು, ಯಾಕಂದ್ರೆ ನಿಮ್ ಜೊತೆ ನಿಂತ್ಕೋಬೇಕು ಅಂತ ಎಷ್ಟೋ ವರ್ಷಗಳ ಕನಸು ಅಂದ್ರು ಅವರು. ಕೃಷಿ ಸಚಿವರಾಗಿದ್ದಂಥವರು ಕೂಡ. ದೇವಿ ಪ್ರಸಾದ್ ಅವರಿಗೆ ಅಭಿನಂದನೆಗಳು. ಅಂಥವ್ರನ್ನ ಗುರುತಿಸಿದಂಥ News18ಗೂ ಸಹ ಅಭಿನಂದನೆಗಳು. ಯಾಕಂದರೆ ನಿಜವಾಗಿ ಒಂದು ಸಣ್ಣ ಹಳ್ಳಿ, ಮತ್ತು ಕರಾವಳಿಯಲ್ಲಿ ಹಳ್ಳಿ ಅಂದರೆ 10 ಮನೆ ಇದ್ದರೂ ಕೂಡ ಒಂದು ಹಳ್ಳಿನೇ. ಅಂಥ ಕಡೆಯಿಂದ ಅವ್ರನ್ನ ಹುಡುಕಿ ಅವರ ಕಾಯಕವನ್ನು ಗುರುತಿಸಿ, ಕಾಯಕವೇ ಕೈಲಾಸ ಅನ್ನೋದನ್ನು ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಜೀವನ ಮಾಡ್ತಾ ಇರೋದರ ಮುಖಾಂತರ ಇಡೀ ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥ ದೇವಿ ಪ್ರಸಾದ್ ಅವರು, ಅವರ ಸಾಧನೆ ಮತ್ತು ಅವರನ್ನು ಗುರುತಿಸಿದಂತಹ News18 ಇಬ್ಬರಿಗೂ ಕೂಡ ನನ್ನ ಅಭಿನಂದನೆಗಳು. ಅವರು ಮಾತಾಡ್ತಾ ಒಂದು ಉದಾಹರಣೆ ಹೇಳಿದರು, ಇವತ್ತು ಆಹಾರ ಹೇಗೆ ಆರೋಗ್ಯಕ್ಕೆ ಪೂರಕವಾಗಿ ಇಲ್ಲ ಅಂತ. ಇದಕ್ಕೆ ನನಗೆ ಜ್ಞಾಪಕ ಬಂತು, ನಾನು ಕೃಷಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಒಂದು ಕಾಲದಲ್ಲಿ ಆವಾಗ ನಾನು ಕೃಷಿ ಸಚಿವ ಇದ್ದಾಗ ನಮ್ಮ ರಾಜ್ಯದ ಒಂದು ಜಿಲ್ಲೆಯವರು ನನಗೆ ಬೇಡಿಕೆ ಇಟ್ಟರು, ನಾವು ಭತ್ತ ಬೆಳಿತೇವೆ, ನಮ್ಮ ಭತ್ತವನ್ನು ನೀವು ಎ ಗ್ರೇಡ್ ಅಂತ ಮಾಡಿಸಿದ್ರೆ ಕೇಂದ್ರ ಸರ್ಕಾರದಲ್ಲಿ, ಎ ಗ್ರೇಡ್ ಭತ್ತ ಅಕ್ಕಿ ಆದರೆ ಅದನ್ನು ನಾವು ರಫ್ತು ಮಾಡ್ಬೋದು ಹೊರದೇಶಕ್ಕೆ, ರಫ್ತು ಮಾಡಿದರೆ ನಮಗೆ ಹೆಚ್ಚಿಗೆ ಆದಾಯ ಬರುತ್ತೆ ಅಂತ. ರಫ್ತಿಗೆ ಅವಕಾಶ ಇರೋದು ನಮ್ಮ ದೇಶದಿಂದ ಬಾಸ್ಮತಿ ಅಕ್ಕಿಗೆ ಮಾತ್ರ. ಸೊ ಇವರು ಕೇಳಿದರು, ನಮ್ಮದನ್ನು ಎ ಗ್ರೇಡ್ ಮಾಡಿಸಿ, ಎ ಗ್ರೇಡ್ ಆದರೆ ನಮ್ಮದು ರಫ್ತು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ. ವಿಜ್ಞಾನಿಗಳು ಪರೀಕ್ಷೆ ಮಾಡಿ ಹೇಳಿದರು, ಸರ್ ಇದು ಎಕ್ಸ್ಪೋರ್ಟ್ಗೆ ಫಿಟ್ ಅಲ್ಲ, ಇದು ಎಷ್ಟು ಇದರಲ್ಲಿ ಔಷಧ ಇದೆ ಅಂದರೆ ಇದು ಮನುಷ್ಯರ ಬಳಕೆಗೆ ಫಿಟ್ ಅಲ್ಲ, ಇದು ಅನ್ಫಿಟ್ ಅಂತ ಹೇಳಿದರು. ನೀವು ಎಕ್ಸ್ಪೋರ್ಟ್ಗೆ ಅಲೋ ಮಾಡೋದಿರಲಿ, ಇದಕ್ಕೆ ಎಷ್ಟು ಔಷಧಿ ಹೊಡಿತಾರೆ ಅಂದರೆ ಟೆಸ್ಟ್ ಮಾಡಿದರೆ ದಿಸ್ ವಿಲ್ ಬಿ ಅನ್ಫಿಟ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಇಟ್ ಈಸ್ ಪಾಯ್ಸನಸ್. ಅಷ್ಟು ಮಟ್ಟಿಗೆ ಬಹುಶಃ ಇದನ್ನು ನಾವು ಮುಕ್ತವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಹೇಳಿದರೆ ಸುಮಾರು ಜನ ಸಿಟ್ಟು ಮಾಡ್ಕೊಳ್ತಾರೆ, ಯಾಕಂದರೆ ಸತ್ಯ ಯಾವಾಗಲೂ ಸಿಟ್ಟಿಗೆ ಮೂಲ ಆಗುತ್ತೆ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ದೇವಿ ಪ್ರಸಾದ್ ಅವರು ಅವರ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಆರೋಗ್ಯಕರವಾದಂಥ ಆಹಾರವನ್ನು ಕೊಡಬೇಕು ಅಂತ. ಬಹುಶಃ ಕಾಯಕವೇ ಕೈಲಾಸ ಅನ್ನೋದಕ್ಕೆ ಇದಕ್ಕಿಂತ ಇನ್ನೊಂದು ಉದಾಹರಣೆ ಇರಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗಿ ಒಬ್ಬ ಆದರ್ಶ ರೈತ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. ಬರ್ಲಿ ಜೋರಾದ ಚಪ್ಪಾಳೆ. ಅವರಿಗೆ ಮೈಸೂರು ಚಾನೆಲ್ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಅಂತಾರಿದೆ. ಮುಂದಿನ ಪ್ರಶಸ್ತಿಯ ವಿಭಾಗ ಅತ್ಯುತ್ತಮ ನಟ. 2025ರಲ್ಲಿ ಅತಿ ಹೆಚ್ಚು ಮನರಂಜಿಸಿದ್ದು ಯಾರು, ನಮ್ಮ ನೆಚ್ಚಿನ ನಟ ಆಗಿದ್ದು ಯಾರು ಅಂತ ತಿಳ್ಕೊಳ್ಳೋ ಸಮಯ. ಅದನ್ನ ತಿಳಿಸೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಖ್ಯಾತ ಚಲನಚಿತ್ರ ನಟಿ ಶ್ರೀಮತಿ ಅನು ಪ್ರಭಾಕರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹರಿಪ್ರಸಾದ್ ವೇದಿಕೆ ಮೇಲೆ ಬರಬೇಕು. ನಮ್ಮ ಫ್ಯಾಷನ್ ಪಾರ್ಟ್ನರ್ ಶರಣ್ ಸುಲಕ್ಷ್ಮಿ ಸಿಲ್ಕ್ಸ್ನ ಪ್ರೊಪ್ರೈಟರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇವತ್ತಿನ ಈ ಕಾರ್ಯಕ್ರಮದ ವಾರ್ಡ್ರೋಬ್ ಕರ್ಟಸಿ ಸುಲಕ್ಷ್ಮಿ ಸಿಲ್ಕ್ಸ್. ಎಲ್ರಿಗೂ ನಮಸ್ಕಾರ. ಎಲ್ಲ ವಿಜೇತರಿಗೂ ಕಂಗ್ರ್ಯಾಚುಲೇಷನ್ಸ್. ನನಗೆ ಈ ಪ್ರಶಸ್ತಿ ಕೊಡ್ತಿರೋದು ಬಹಳ ಬಹಳ ಸಂತೋಷ ಆಗಿದೆ. ಅತ್ಯುತ್ತಮ ನಟ ವಿನೋದ್ ಪ್ರಭಾಕರ್ ಅವರು. ಸೊ ಅವರ ಸಾಧನೆ ಕುರಿತಾದ ಒಂದು ಕಿರು ಚಿತ್ರ ಇದೆ, ಮೊದಲಿಗೆ ಅದನ್ನು ನೋಡೋಣ. ವಿಡಿಯೋ ಪ್ಲೀಸ್. ಡೈಲಾಗಿನಲ್ಲಿ ಗರ್ಜಿಸೋ ಹುಲಿ, ಸೆಂಟಿಮೆಂಟ್ ಪಾತ್ರಕ್ಕೂ ಸೈ ಎನಿಸಿಕೊಂಡ ಕಲಿ. ಅಪ್ಪನ ಹೆಸರು ಜೊತೆಗಿದ್ರು ಸಿನಿಮಾ ಜರ್ನಿಯಲ್ಲಿ ತಮ್ಮದೇ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿ ಕನ್ನಡಿಗರ ಮನಗೆದ್ದ ನಟ ಅವರೇ ಮರಿ ಟೈಗರ್ ನಟ ವಿನೋದ್ ಪ್ರಭಾಕರ್. 6 ಪ್ಯಾಕ್ ಬಾಡಿ ಮೂಲಕ ಹೊಡಿಬಡಿ ಪಾತ್ರಗಳಿಗೂ ಸಾಯ್, ಮಾದೇವನಂಥ ಮನಮೆಚ್ಚುವ ಪಾತ್ರಕ್ಕೂ ಜೀವ ತುಂಬಿದ ಕಲಾವಿದ. ಪಾತ್ರ ಯಾವುದೇ ಆದ್ರೂ ಕನ್ನಡಿಗರನ್ನ ರಂಜಿಸಬೇಕು ಅನ್ನೋ ಹಠ ಹೊಂದಿರುವ ಪ್ರತಿಭಾವಂತ. ಮಾದೇವ ಸಿನಿಮಾದ ಮನೋಜ್ಞ ಅಭಿನಯದ ಮೂಲಕ ಕನ್ನಡಿಗರ ಮನಗೆದ್ದಿರುವ ವಿನೋದ್ ಪ್ರಭಾಕರ್ ಅವರಿಗೆ News18 ಕನ್ನಡ ವತಿಯಿಂದ 2025-26ನೇ ಸಾಲಿನ ಅತ್ಯುತ್ತಮ ನಟ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗರಿಮೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಕನ್ನಡಿಗರನ್ನ ರಂಜಿಸ
ರಂಜಿಸುತ್ತಿರುವಂತ ಮರಿ ಟೈಗರ್ ಶ್ರೀ ವಿನೋದ್ ಪ್ರಭಾಕರ್. ಅಪ್ಪನ ನೆರಳಲ್ಲಿ ಮಾತ್ರ ಅಲ್ಲ, ತಮ್ಮದೇ ಪರಿಶ್ರಮ, ಗರ್ಜಿಸುವಂತ ಡೈಲಾಗ್ಗಳ ಮುಖಾಂತರ ಕನ್ನಡಿಗರ ಮನೆ ಮಾತಾಗಿರುವಂತ ನಟ. ಕಟ್ಟುಮಸ್ತಾದ ಹೀರೋಗೆ ಬರ್ಲಿ ಜೋರಾದ ಚಪ್ಪಾಳೆ. ಎಲ್ರಿಗೂ ಗೊತ್ತಿದೆ, ವಿನೋದ್ ಪ್ರಭಾಕರ್ ಅಂದ್ರೆ ಸಾಕು ಕಟ್ಟುಮಸ್ತಾದ ದೇಹ, 6 ಪ್ಯಾಕ್. ಸ್ಪೆಷಲಿ ಆ ಫಿಟ್ನೆಸ್ಗೆ ಕಳೆದ ಬಾರಿ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಸಜೆಷನ್ಸ್ಗಳನ್ನ ಕೂಡ ಕೊಡ್ತಾ ಇದ್ರು ವಿನೋದ್ ಪ್ರಭಾಕರ್ ಅವರು. ಅಂಡ್ ಹೀರೋಗಳಿಗೆ ಮೈ ಮೇಲೆ ಎಷ್ಟು ಮಾರ್ಕ್ಸ್ ಇರುತ್ತೆ, ಎಷ್ಟು ಮೂಳೆಗಳು ಮುರಿದು ಹೋಗಿರುತ್ತೆ, ಅದಾಗ್ಯೂ ಪ್ರೇಕ್ಷಕರನ್ನ ರಂಜಿಸೋದೇ ನಮ್ಮ ಇಂಟೆನ್ಷನ್ ಅಂತ ಅವ್ರು ಹೇಳಿದ್ರು. ಆ ಮಾತನ್ನ ಇಲ್ಲಿ ನೆನ್ಪು ಮಾಡ್ಕೊಳ್ತಾ ಅವ್ರ ಮಾತುಗಳನ್ನ ಕೇಳೋದಕ್ಕೆ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ. ವಿನೋದ್ ಅವ್ರು ಮಾತಾಡೋಕ್ಕೆ ಮುಂಚೆ ನಾನು ಚಿತ್ರರಂಗಕ್ಕೆ ಬಂದು ಈ ವರ್ಷಕ್ಕೆ 27 ವರ್ಷ ಆಗುತ್ತೆ. ಹೋದ ವರ್ಷಕ್ಕೆ 26 ವರ್ಷ ಕಂಪ್ಲೀಟ್ ಆಯಿತು. ಇವತ್ತಿಗೂ ನನಗೆ ಕೇಳೋದು ವಿನೋದ್ ಪ್ರಭಾಕರ್ ಅವ್ರು ನಿಮ್ಮ ಬ್ರದರಾ ಅಂತ. ಅವಾಗಿಂದ ಶುರು ಆಯಿತು. ಗಾಯತ್ರಿ ಪ್ರಭಾಕರ್ ಅವ್ರ ಮಗಳು ಅಂತ ಗೊತ್ತಿದ್ರು ಎಲ್ಲರೂ ಮೇಡಮ್ ನಾವು ನಿಮ್ಮ ತಂದೆ ಫ್ಯಾನ್ ಮೇಡಮ್, ನಿಮ್ಮ ಬ್ರದರ್ ಫ್ಯಾನ್ ಮೇಡಮ್ ಅಂತ. ನನ್ನ ತಂದೆ ಪ್ರಭಾಕರ್ ಅವರು ಟೈಗರ್ ಪ್ರಭಾಕರ್ ಅವರು ಅಲ್ಲ. ನನ್ನ ತಂದೆಗೂ ಚಿತ್ರರಂಗಕ್ಕೂ ಯಾವ ಸಂಬಂಧನೂ ಇರಲಿಲ್ಲ. ಆ್ಯಂಡ್ ಐ ಥಿಂಕ್ ಹೀ ಈಸ್ ಪ್ರೌಡ್ ಟು ಸೇ ಅವ್ರ ತಂದೆ ಮಗ ಅವರು ಅಂತ. ಬಟ್ ಆನ್ ದಿಸ್ ಒಕೇಶನ್ ಐ ವೆರಿ ಹ್ಯಾಪಿಲಿ ಸೇ ವಿನೋದ್ ಅವರು ನನ್ನ ಬ್ರದರ್ ಥರಾನೇ, ಹಾಗೆ ಅಂದ್ಕೊಳ್ಳಿ ಎಲ್ಲರೂ ಅಂತ ಅಲ್ವಾ? ಕನ್ನಡಿಗರಿಗೆ ಒಂದು ಡೌಟ್ ಕ್ಲಿಯರ್ ಮಾಡೋಕ್ಕೆ. ಕಂಗ್ರ್ಯಾಚುಲೇಷನ್ಸ್ ವಿನೋದ್. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಮಾನ್ಯ ನಮ್ಮ DCM ಸಾಹೇಬರು, ಅಪ್ಪಾಜಿಯವ್ರು ನಮಸ್ಕಾರ. ಆ್ಯಂಡ್ ಎಲ್ಲ ಇಲ್ಲಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ. ಆ್ಯಂಡ್ ನಾನು ಮೇಯ್ನಾಗಿ ನಮ್ಮ ಸರ್ ಹರಿ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿನಿಮಾ ರಿಲೀಸ್ ಆದಾಗ ನಮ್ಗೆ ಅಷ್ಟು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದು. ಆ್ಯಂಡ್ ಕಡೆಗೆ ಇವತ್ತು ಈ ಅವಾರ್ಡು ಇವತ್ತು ನಾನು ಸಿಗ್ತಿದೆ ಅಂದರೆ ಥ್ಯಾಂಕ್ ಯು ಸೋ ಮಚ್ ಹರಿ ಸರ್. ಆ್ಯಂಡ್ ನ್ಯೂಸ್ 18 ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಆ್ಯಂಡ್ ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಡೈರೆಕ್ಟರ್ ಸರ್ ಚೈತನ್ಯ ಸರ್ ಅವರು ಬಂದಿದ್ದಾರೆ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಎವ್ರಿಬಡಿ. ಆ್ಯಂಡ್ ಮುಖ್ಯವಾಗಿ ಈ ಒಂದು ಅವಾರ್ಡ್ ನನಗೆ ನಮ್ಮ ಡೈರೆಕ್ಟರ್ ಆದಂಥ ನವೀನ್ ರೆಡ್ಡಿ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಯಾಕೆ ಅಂದರೆ ಈ ಥರದೊಂದು ಪಾತ್ರ ನನಗೆ ವಿತೌಟ್ ಡೈಲಾಗ್ ಇಡೀ ಸಿನಿಮಾದಲ್ಲಿ ಎರಡು ನಿಮಿಷಕ್ಕಿಂತ ಜಾಸ್ತಿ ಡೈಲಾಗೇ ಇರಲಿಲ್ಲ. ಬಟ್ ಅದನ್ನು ನಿಭಾಯಿಸಬಲ್ಲ ನಾನು ಅಂತ ಆ ನಂಬಿಕೆ ಇಟ್ಕೊಂಡು ಅವ್ರ ಓನ್ ಪ್ರೊಡಕ್ಷನಲ್ಲಿ ಫಸ್ಟು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಸುಮಾರು ಜನ ಪ್ರೊಡ್ಯೂಸರ್ಸ್ ಎಲ್ಲರೂ ಬಂದರು. ಸೊ ಅವ್ರಿಗೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ನವೀನ್ ಸರ್. ಆ್ಯಂಡ್ ಐ ಡೆಡಿಕೇಟ್ ದಿಸ್ ಅವಾರ್ಡ್ ಟು ಯು. ಆ್ಯಂಡ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ತಂದೆಯವರು ಆಲ್ಮೋಸ್ಟ್ 450ಕ್ಕೂ ಹೆಚ್ಚು ಸಿನಿಮಾಗಳು ಮಾಡಿದ್ರು. ಬಟ್ ಅವ್ರಿಗೊಂದು ಕೊರಗಿತ್ತು, ನನಗೆ ಅತ್ಯುತ್ತಮ ನಟ ಅಂತ ನನಗೊಂದು ಅವಾರ್ಡ್ ಸಿಕ್ಕಿರಲಿಲ್ಲ ಅಂಥೇಳಿ. ಬಟ್ ಇವತ್ತು ಈ ಒಂದು ಜರ್ನಿ 23 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ಇವತ್ತು ಈ ಜರ್ನಿ ಐ ಡೆಡಿಕೇಟ್ ದಿಸ್ ಅವಾರ್ಡ್ ಟು ಮೈ ಫಾದರ್ ಟೈಗರ್ ಪ್ರಭಾಕರ್ ಅವರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ತುಂಬ ಇದೆ, ಇನ್ನೂ ಭಾಳಷ್ಟು ಅವಾರ್ಡ್ಸ್ಗಳು ತಗೋಬೇಕು ನಮ್ಮ ಸಿನಿಮಾ. ಯಾಕಂದರೆ ಅಷ್ಟಿಷ್ಟೆಲ್ಲ ಕಷ್ಟಪಟ್ಟು ನಮ್ಮ ನವೀನ್ ರೆಡ್ಡಿ ಅವರು ವೆರಿ 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 ಹ್ಯಾಪಿ. ಆ್ಯಂಡ್ ನನ್ನ ಸಿಸ್ಟರ್ ಅವರು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೂ ಎವ್ರಿ ಟೈಮ್ ಹೋದಾಗೆಲ್ಲ ನಿಮ್ಮ ಸಿಸ್ಟರ್ ಚೆನ್ನಾಗಿದ್ದಾರೆ ಅಂತಾರೆ. ಯಾರಂದರೆ ಐ ಹ್ಯಾವ್ ಟೂ ಎಲ್ಡರ್ ಸಿಸ್ಟರ್ಸ್, ಭಾರತಿ, ಗೀತಾ. ಆ್ಯಂಡ್ ಸೊ ಇವರು ಐ ಥಿಂಕ್ ನನ್ನ ಸಿಸ್ಟರ್ ಲಿಸ್ಟ್ಗೆ ಇವರು ಸೇರ್ಕೊತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಐ ಆಮ್ ವೆರಿ ಹಾನರ್ಡ್ ಟು ರಿಸೀವ್ ದಿಸ್ ಅವಾರ್ಡ್ ನಿಮ್ಮ ಕೈಯಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಹರಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ನಿಶಾ, ಮೈ ವೈಫ್. ಜೈ ಕರ್ನಾಟಕ. ಧನ್ಯವಾದಗಳು. ನಮ್ಮ ರಿಕ್ವೆಸ್ಟ್ ಗೊತ್ತಲ್ಲ, ಹಾಗೆ ಕಳ್ಸಲ್ಲ ನಾವು. ಆಕ್ಷನ್ ಮಾಡಕ್ಕೆ ಹೇಳ್ಬೇಡಿ ಈಗ. ನನಗೆ ಭಾಳಷ್ಟು ಹೆಸರು ಕೊಟ್ಟಿದ್ದು ನವಗ್ರಹ ಸಿನಿಮಾ. ಸೊ ಜಗ್ಗು ಬಸ್ಸು ಹಾರ್ಬರ್ ತಲುಪಲ್ಲ. ಥ್ಯಾಂಕ್ ಯು ಸೋ ಮಚ್. ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವ್ರಿಗೆ.